AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದರೆ ಇವತ್ತು ಕಡಲೆ ಏನು ಬೆಳೆದಿದ್ದಾರೆ ರೈತರು, ಇವತ್ತು ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ಖರೀದಿ ಕೇಂದ್ರಗಳಲ್ಲೂ ಕೂಡ ಇವತ್ತು ಕಡಲೆ ಖರೀದಿನ ಸ್ಥಗಿತಗೊಳಿಸಿದ್ದಾರೆ. ಕಾರಣ ಕೇಳಿದ್ರೆ ಇವತ್ತು ಕ್ಷುಲ್ಲಕ ಕಾರಣ ನೀಡಿದ್ದಾರೆ. ಚೀಲ ಇಲ್ಲ, ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಖರೀದಿ ಮಾಡೋದಕ್ಕೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ನೋಂದಣಿ ಮಾಡಿಸ್ಕೊಂಡು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ ಖರೀದಿ ತಗೊಳ್ಳೋದಕ್ಕೆ. ಆದರೆ ಇವತ್ತು ಚೀಲ ಇಲ್ಲ. ಇವತ್ತು ಟನ್ ಗಟ್ಟಲೆ ಇವತ್ತು ಬೆಳೆ ಇಲ್ಲಿ ಇದೆ. ಇವತ್ತು ಎಷ್ಟು ಜನ ರೈತರು ಬೆಳೆ ಬೆಳೆದಿದ್ದಾರೆ ಇದೆಲ್ಲ ಅಧಿಕೃತ ಮಾಹಿತಿ ಇದ್ದಾಗ್ಲೂ ಕೂಡ ಇವತ್ತು ಅದಕ್ಕೆ ತಕ್ಕಂತೆ ಇವತ್ತು ಚೀಲಗಳನ್ನ ಒದಗಿಸಿಲ್ಲ. ಇದು ಸರ್ಕಾರದ ಬೇಜವಾಬ್ದಾರಿತನ. ಇವತ್ತು ಗೌರ್ನಮೆಂಟ್ ಎಷ್ಟು ಬೇಜವಾಬ್ದಾರಿ ಇದೆ, ದಿವ್ಯ ನಿರ್ಲಕ್ಷ್ಯನ ವಹಿಸ್ತಾ ಇದೆ. ರೈತರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರು. ಇವತ್ತು ತಿಂಗಳನ್ಗಟ್ಲೆ ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ಮನೆಯಲ್ಲಿ ಇಟ್ಕೊಂಡು ಇವತ್ತು ರೈತರು ಅದಕ್ಕೆ ಹುಳ ಹತ್ತಿದಾವೆ. ಅದಕ್ಕೆ ಯಾರು ಕಾರಣ? ಇವಾಗ ಅದಕ್ಕಾಗಿರ್ತಕ್ಕಂಥ ನಷ್ಟನ ಸಂಪೂರ್ಣವಾಗಿ ಇವತ್ತು ಸರ್ಕಾರ ಭರಿಸ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಡಳಿತನೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಇದಕ್ಕೆ ಏನು ಮಧ್ಯಸ್ಥಿಕೆ ವಹಿಸಬೇಕು? ಎಲ್ಲಿ ಇದನ್ನ ಒಂದು ಸರಿ ಅಲ್ಲ, 2 ಸರಿ ಅಲ್ಲ, ಈಗ ಆಲ್ರೆಡಿ 3 ಬಾರಿ ಇವತ್ತು ಚೀಲ ಇಲ್ಲ, ಅದಕ್ಕೆ ನಿಮ್ಮದು ಖರೀದಿ ಮಾಡಲ್ಲ ಅಂತ ಹೇಳಿ ಒಳ್ಳಿ ಇವತ್ತು ರೈತರನ್ನ ಕಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ, ನಿಮಗೆ ಕನಿಷ್ಠ ಅದ್ರ ಬಗ್ಗೆ ಜ್ಞಾನ ಇಲ್ವಾ? ಎಷ್ಟು ಇವತ್ತು ರೈತರು ಬೆಳೆನ ತಗೊಂಡು ಬಂದು ಕೊಡ್ತಾ ಇದ್ದಾರೆ, ಎಷ್ಟು ದಿನದೊಳಗೆ ಅದನ್ನ ಖರೀದಿ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಸಾಮಗ್ರಿಗಳಿದೆ ಅದನ್ನು ಒದಗಿಸ್ಕೋಬೇಕು ಅನ್ನೋದು ಕೂಡ ಇದಕ್ಕೆ ಜ್ಞಾನ ಇಲ್ಲದೆ ಇರೋ ರೀತಿಯಲ್ಲಿ ಸರ್ಕಾರಗಳು ನಡ್ಕೊತಾ ಇದೆ. ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಸರತಿ ಸಾಲಿನಲ್ಲಿ ಇಟ್ಕೊಂಡು ಅಲ್ಲಿ ನೋಂದಣಿ ಮಾಡಿಸಿರ್ತಕ್ಕಂಥವ್ರದ್ದು ಕೂಡ ಪಾಳೆ ಪ್ರಕಾರ ಇವರು ಖರೀದಿ ಮಾಡ್ತಾ ಇಲ್ಲ. ಈ ಖರೀದಿ ಮಾಡಿರ್ತಕ್ಕಂಥದ್ದಕ್ಕೂ ಕೂಡ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ. ಇವತ್ತು ಇದೆಲ್ಲದು ಏನು ತೋರಿಸ್ಕೊಡುತ್ತೆ ಅಂದರೆ ಸರ್ಕಾರ ನಾಮಕಾವಸ್ಥೆ ಖರೀದಿ ಕೇಂದ್ರಗಳನ್ನ ತೆರೆದಿದ್ದಾರೆ ಹೊರತು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿಯಿಂದಲ್ಲ. ಇಲ್ಲಿ ಹಂಗಾಗಿನೇ ಇವತ್ತು ಏನು ಕ್ರಮೇಣವಾಗಿ ಮಧ್ಯವರ್ತಿಗಳಿಗೆ ಮಾರಾಟ ಮಾಡೋದಕ್ಕೆ ಸರ್ಕಾರಗಳು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಖರೀದಿ ಕೇಂದ್ರಗಳು ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಅಂದರೆ ಕೆಲಸಕ್ಕೆ ಬಾರದೇ ಇರೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಕೂಡಲೇ ಖರೀದಿನ ಮಾಡ್ಕೋಬೇಕು, ಪಾಳೆ ಪ್ರಕಾರ ಖರೀದಿನ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ದೀಪಾ, ಧಾರವಾಡ ಜಿಲ್ಲಾ ಅಧ್ಯಕ್ಷರು AIKKMS. ಡಾಕ್ಟರ್ YN ಇರ್ಕಲ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಶ್ರೇಯಾ ಕಾಲೇಜ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಪ್ರವೇಶಗಳು ಆರಂಭ. ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, ಡಿಪ್ಲೊಮಾ ಇನ್ ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ ಅಲ್ಲದೆ BSc ನರ್ಸಿಂಗ್ 4 ವರ್ಷಗಳ ಡಿಗ್ರಿ ಕೋರ್ಸ್ ಮತ್ತು BSS ನರ್ಸಿಂಗ್ ಕೋರ್ಸ್ 1 ವರ್ಷದ ನರ್ಸಿಂಗ್ ಟ್ರೈನಿಂಗ್ ಕೋರ್ಸ್. ಉತ್ತಮ ಪರಿಸರ, ಅನುಭವಿ ಶಿಕ್ಷಕರ ಮಾರ್ಗದರ್ಶನ, ಆಧುನಿಕ ಉಪಕರಣಗಳ ಸೌಲಭ್ಯ. ನಿಮ್ಮ ಉಜ್ವಲ ಭವಿಷ್ಯದ ಕನಸಿಗೆ ನಾವು ಸಾಥ್ ಕೊಡ್ತೇವೆ. ಪ್ರವೇಶಗಳು ಆರಂಭ. ಹಿಂದೆ ಸಂಪರ್ಕಿಸಿ ಶ್ರೇಯಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಇರ್ಕಲ್ ಕಾಂಪ್ಲೆಕ್ಸ್, ಜಿಲ್ಲಾ ನ್ಯಾಯಾಲಯದ ಎದುರು, PB ರಸ್ತೆ, ಧಾರವಾಡ. ಕಡ್ಲಿ ನೋಂದಣಿ ಮಾಡಿಸಿದ್ದೇವ್ರಿ ಬೆಟಗೇರಿ ಇದರಲ್ಲಿ. ಅಲ್ಲಿ ಬರೀ ಚೀಲ ಇಲ್ಲ, ಸ್ಕ್ಯಾನ್ ಇಲ್ಲ, ಇದೇ ಹೇಳ್ತಿದ್ದಾರೆ ರೈತರಿಗೆ. ಪದೇ ಬಂದ್ ಮಾಡೋದು, 2 ದಿನಕ್ಕೊಮ್ಮೆ ಬರೀ ಏನು ಮಾಡತ್ತಾರ, ಹಿಂದಿನ ಮುಂದೆ ಹಾಕೋದು ಇದೇ ನಡೆದೈತಿ. ರೈತರು ಕಡ್ಲಿ ಇಟ್ಕೊಂಡು ಕುಂತಾರ, ಎಲ್ಲ ಹುಳ ಆಯ್ತು ಹೊಂಟಿದ್ದಾವೆ. ಇದಕ್ಕೆ ಯಾರು ಕಾರಣ ಅಂದರೆ ಸರ್ಕಾರವೇ ಕಾರಣ. ಅದಕ್ಕೆ ಬೇಗನೆ ಕಡ್ಲಿ ಖರೀದಿ ಕೇಂದ್ರ ಮಾಡ್ಬೇಕಂತೇಳಿ ನಮ್ಮದೊಂದು ಮನವಿ. ಮಂಜುನಾಥ್, ಕಲ್ಲಪ್ಪ, ತಿಮ್ಮಾಪುರ್, ಸಾಕಿನ್, ಕೊಟಬಾಗಿ.